महाराज की जय। ओम शतोमा सत्यमय तमर सोमय ज्योतिर्गमय मृत्योनामृतंगमय शांति शांति शांति। परम पूज्य नारद गुरुदेवराದ ಶಿವವಿಶ್ವರಲ್ಲಿ ನತಮಸ್ತಕನಾಗಿ ಈ ಜಗತ್ತಿಗೆಲ್ಲ ಪಾವನ ಮಾಡ್ತಾ ಇದ್ರ ಸದ್ಗುರು ರಾಮಲಿಂಗೇಶ್ವರ ಸದ್ಗುರು ಹಣೆ ಮಾಡಿದು ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಮಂತ್ರಾಲಯ ಸಂಗಮ ಶ್ರೀಗಳನ್ನು ಹೃದಯ ಧ್ಯಾನಿಸಿ ಪರಮ ಪೂಜ್ಯ ಶ್ರೀ ವರ್ಷಪೂರ್ಣ ಶಿವಗಳ ಅನಂತ ಭಕ್ತಿ ನಮಸ್ಕಾರ ನಿವೇದಿಸಿ ಈ ವ್ಯಕ್ತಿನ ಆಶ್ರಂತ ಪರಮ ಪೂಜ್ಯ ಶ್ರೀ ಜನ್ಮಿಸ್ತ ಮಹಾರಾಜರಲ್ಲಿ ಪರಮ ಪೂಜ್ಯ ವೇದಮೂರ್ತಿ ಬಸವ ಸ್ವಾಮಿಗಳಲ್ಲಿ ಸರ್ವ ಹಿರಿಯರು ಅನುಭವಿಗಳಂತ ದಲಿತ ತಾಲ್ಪರ್ಯ ಯಜಮಾನರಲ್ಲಿ ನಮ್ಮ ಶಂಕರಪ್ಪನ ಕುಂಬಾರಲ್ಲಿ ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಶಿವಕುಮಾರ ಸಾರಲ್ಲಿ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಸರ್ವಶ್ರೀ ಸಂಗಮಗೌಡ ಪಾಟೀಲಲ್ಲಿ ನಮ್ಮೂರಾದಂಥ ಚಿತ್ರೂರಿಯ ನಮ್ಮ ಸಾವುಕಾರರಲ್ಲಿ ನಮ್ಮ ಮಾಳಪ್ಪನಲ್ಲಿ ನಮ್ಮ ಬಸವಣ್ಣ ಕುಂಬಾರಲ್ಲಿ ನಮ್ಮ ಕಲೇಶ್ವರ ಗೌಡರಲ್ಲಿ ಈ ಸಮಸ್ತ ಕನಕ ಗ್ರಾಮ ಹಿರಿಯರಲ್ಲಿ ತಾಯಂದರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಈ ಪವಿತ್ರ ಭೂಮಿಯಲ್ಲಿ ಕುಳಿತ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ಪೂಜ್ಯರ ಅನುಷ್ಠಾನದ ಬಗ್ಗೆ 50 ವರ್ಷ ಸುವರ್ಣ ಅಮಾವಾಸ್ಯವ ಹಾಗೂ ಕೋಟಿ ಜಪ ಆಯ್ತು. ನಮ್ಮ ತಾಳ್ಬಿಟ್ಟು ಹೇಳಿದ್ರು ನಮ್ಗೇನಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಮಾಡಿದ್ರು ನಾವು ಹಂಗಲ್ಲ, ನಾವು ಹೆಂಗಿದ್ದಪ್ಪ ಅಂದ್ರೆ ಹಾಲದ ಹಾಲಿಗೆ ಎಷ್ಟು ಕೊಟ್ಟು 50 ರೂಪಾಯಿ ಕೊಡ್ತಾರೆ ಹಾಲಿಗೆ. ಆ ಹಾಲನ್ನ ನೀರು ಹಾಕಿದ್ರೆ ಅದಕ್ಕೊಂದು ಬೆಲೆ ಬರ್ತದಕ್ಕ. ಹಂಗಪ್ಪ ಹಾಲ ನೀರು ಹಾಕಿದ್ರೆ ಆ ಹಾಲಿಗೆ ಅಷ್ಟೇ ಬೆಲೆ, ನೀರಿಗೆ ಅಷ್ಟೇ ಬೆಲೆ. ನಾವು ಹಾಲನ್ನ ಕಲ್ತೇವು, ನಾವು ನೀರಿದಾಗ ನಮ್ಗೆ ಅಷ್ಟು ಬೆಲೆ ಬಂದದ. ನಾವು ಹಾಲ ನೀರು ಮತ್ತು ನಿಮ್ಮ ಮನೆ ಒಂದು ಚೀಲ ಗೋಧಿ ಅದ, ಆ ಗೋಧಿಗೆ ಎಷ್ಟು 5,000 ಬೆಲೆ ಒಂದು ಕ್ವಿಂಟಲ್ಗೆ. ಅದ್ರ ಒಂದು 4 ಹಳು ಕರ್ತಾವ ಗೋಧಿಯಾಗ. ಆ ಗೋಧಿಗೆ ಅಷ್ಟೇ ಬೆಲೆ, ಹಳಿಗೆ ಅಷ್ಟೇ ಬೆಲೆ ಅದ. ಅದಕ್ಕೆ ನಾವು ಗೋಧಿ ಕಲ್ತ ನಮ್ಗೆ ಅಷ್ಟೇ ಬೆಲೆ ಅದ, ಅದಕ್ಕೆ ನಿಮಗೂ ಅಷ್ಟೇ ಬೆಲೆ ಅದ. ಈಗ ಸುವರ್ಣ ಮಹೋತ್ಸವ 50 ವರ್ಷದಿಂದ ನನಗೆ ಅನಿಸ್ತಾ ಈ ಊರ ಸುಮಾರು 100 ಮಂದಿ 50,000 ರೂಪಾಯಿ ಕೊಡ್ತಾರೆ ಸರ್. ಈ ಕಾರ್ಯಕ್ರಮ ನನಗೆ ಅನಿಸ್ತು ರೊಕ್ಕ ಕೊಡ್ತಾರೆ 100 ಮಂದಿ ಅಂತ. ಒಂದು ಹಿಂದೂ ಮುಂದೆ ಆಗೋರು ಇಂಥ ಕಾರ್ಯಕ್ರಮ ಹಿಂದೆ ಅಂತ ದೊಡ್ಡ ಕಾರ್ಯಕ್ರಮ ಜಾಗ ಸಿಗಲ್ಲ ನಿಮಗೆ ಅಂತ ನಾವು ಕಾಣಿಸ್ತಾರೆ. ಅದಕ್ಕಂದ್ರೆ ಮಾತುಗಳು ನಮ್ಮ ಅರಿವು ನಮಗಿದ್ದರೆ ನಾವು ಎಲ್ಲಿಯೂ ಕೂಡ ಸೋಲಂಗಿಲ್ಲ. ನಮ್ಮ ಅರಿವು ನಮಗಿದ್ದರೆ ನಾವು ಎಲ್ಲಿಯೂ ಕೂಡ ಸೋಲಂಗಿಲ್ಲ. ಕಾಳಿದಾಸರು ದಾರಿಲಿ ಬರ್ತಿದ್ರಂತ. ಕಾಳಿದಾಸರು ದಾರಿಲಿ ಬರ್ತಿದ್ರು. ಸಂಸ್ಕೃತ ಸಾಹಿತ್ಯ ಆಕಾಶದಲ್ಲಿ ದ್ರವತ್ಯಾಗಿ ಮೆರೆದ ನಕ್ಷತ್ರ ಮೆರೆದಂತ ಕಾಳಿದಾಸನು ಅಂತ ಶಕ್ತಿಶಾಲಿ ವಿದ್ವಾಂಸ ದಾರಿಲಿ ಬರ್ತಿದ್ದ. ಅವನು ಹೇಳಿಕೆ ಇತ್ತು ಅವನಿಗೆ. ಒಬ್ಬಕ್ಕೆ ಸ್ತ್ರೀಗಳು ನೀರು ಸೇರ್ತರು, ಬಾಯಿಗಳು ನೀರು ಸೇರ್ತರು. ಕಾಳಿದಾಸ ಬಂದ, ಯಮ್ಮ ಹೇಳಿಕೆ ನೀರು ಕೊಡು ಅಂತಂದ. ಆಯಮ್ಮಂದ್ರು, ನೀ ಏನಪ್ಪ, ನೀ ಯಾರನ್ನ ಗೊತ್ತಿಲ್ಲ, ನೀ ಗೊತ್ತಿಲ್ಲಪ್ಪ ನನಗೆ ನೀರು ಹ್ಯಾಂಗ್ ಕೊಡ್ಲಿ ಅಂತ ಕೇಳಕ್ಕೆ ಸ್ತ್ರೀಗಳು. ನೀ ಯಾರನ್ನ ಗೊತ್ತಿಲ್ಲ, ಪರಿಚಯ ಇಲ್ಲ, ನೀವು ನೀರು ಹ್ಯಾಂಗ್ ಕೊಡ್ಲಿ ಅಂತ ಕೇಳಕ್ಕೆ ಸ್ತ್ರೀ ಕೇಳೋರು. ಅವಾಗ ಕಾಳಿದಾಸ ಹೇಳ್ದ, ನಾನೊಬ್ಬ ಪ್ರವಾಸಿ ಅಂತ ಹೇಳ್ದ ಕಾಳಿದಾಸ. ಅವಾಗ ಹೆಣ್ಮಕ್ಳಂದ್ರು, ಈ ಜಗತ್ತಿನಲ್ಲಿ ಇದ್ದ ಇಬ್ಬರೇ ಪ್ರವಾಸಿಗಳು. ಅವ್ರು ಯಾರಪ್ಪ ಅಂದ್ರ ಒಂದು ಸೂರ್ಯ, ಒಂದು ಚಂದ್ರ. ಎಲ್ಲ ಊರಾಗ ಇರ್ತಾರ, ಎಲ್ಲ ಕಡೆ ಮುಳುಗ್ತಾರ, ತೇರ್ತಾರ. ಅವ್ರು ಇಬ್ಬರೇ ಪ್ರವಾಸಿಗಳು, ನೀನು ಅಲ್ಲ ಅಂತ ಹೇಳೋದಕ್ಕೆ. ಅವಾಗ ಕಾಳಿದಾಸ ಗಪ್ ನಿಂತ ಮತ್ತೆ ವಿಚಾರ ಮಾಡ್ದ. ಅವಾಗಂತವ, ನಾನೊಬ್ಬ ಅತಿಥಿ ತಿಳ್ಕೊಂತ ಹೇಳ ಕಾಳಿದಾಸ. ಆ ಸ್ತ್ರೀಯಾಗಿ ನಾನೊಬ್ಬ ಅತಿಥಿ ತಿಳ್ಕೊ ಅಂತ ಹೇಳ. ಯಾಕೆ ಅವ್ರ ಹೆಣ್ಮಗಳು ಈ ಜಗತ್ತಿನಾಗ ಇರೋ ಇಬ್ಬರೇ ಅತಿಥಿಗಳು ಅಂತ ಹೇಳೋರು. ಒಂದು ಹಣ, ಒಂದು ಯೌವನ. ಅದು ಬರ್ತದ ಹೋಗ್ತದ. ನಮ್ಮ ಅತಿಥಿಗಳು ಹಂಗೆ ಬರ್ತಾರೆ ಹೋದ್ರೆ ಕಾಮಿರಲ್ಲ, ನೀರ ಅತಿಥಿಗಳೇ ಅಂತ ಹೇಳೋರು ಸ್ತ್ರೀ ಹೇಳೋರು. ಅವಾಗ ವಿಚಾರ ಮಾಡಿದವ, ನಾನೊಬ್ಬ ಸಹನಾಶೀಲ ವ್ಯಕ್ತಿನ ತಿಳ್ಕೊಂತ ಹೇಳ ಕಾಳಿದಾಸ ಹೆಣ್ಮಗಳಿಗೆ. ನಾನು ಸಹನಾಶೀಲ ವ್ಯಕ್ತಿನ ತಿಳ್ಕೊಂತ ಆ ಹೆಣ್ಮಗಳ ಕಾಳಿದಾಸ ಹೇಳ್ದ. ಯಾಕೆಂದ್ರು ಹೆಣ್ಮಗಳು ಈ ಜಗತ್ತಲ್ಲಿ ಇದ್ದರು ಬೇರೆ ಸಹನಾಶೀಲ ವ್ಯಕ್ತಿಗಳು ಅಂತ ಹೇಳೋಕೆ. ಅವ್ರು ಯಾರಪ್ಪ ಅಂತಾರ, ಒಂದು ಭೂಮಿ
ಭೂಮಿ ಒಂದು ಗಿಡ. ನಾವು ಎಷ್ಟು ಕಲ್ಲು ಹೋದ್ರೆ ನಮ್ಮ ಗಿಡ ಹಣ್ಣು ಕೊಡ್ತದ. ನಾವು ಏನು ತಪ್ಪು ಮಾಡಿದ್ರೆ ಭೂಮಿ ನಮಗೆ ತೋರ್ತದ. ಈ ಜಗತ್ತಿನ ಸನಾಸ ವ್ಯಕ್ತಿಗಳಪ್ಪ ಜಗತ್ತು ಇಬ್ಬರೇ ಅಂತ ಹೇಳಾಗಿಸ್ತೀವಿ. ಅವಾಗ ಕಾಲಕ್ಕೆ ದಿಕ್ಕೆ ತಪ್ಪವನಿಗೆ ನಮಗೊಂದು ಚೆರಿ ನೀರು ಬೇಕಾತಪ್ಪ ಯಾರಿಗೆ ಕೇಳ ಹೋಗಿ ತಂದು ಕುಡಿದು ಬಿಡ್ತೇವೆ, ಯಾರಿಗೆ ಕೇಳಲ್ಲ. ಅಷ್ಟು ಕೇಳ್ದ ಮಾತಿಗೆ ಉತ್ತರ ಕೊಟ್ಟೆ ಕೊಡ್ತಾವ. ಹೇಳ್ತಾನ ಅವಾಗ ನಾವು ಮತ್ತೆ ನಾವು ಸಿಟ್ಟಿಗೆ ನಾವು ಹಠವಾದಿ ಅಂತ ಹೇಳ್ದ ಕಾಳಿದಾಸ. ಅವಾಗ ಒಂದು ಉತ್ತರ ಬಂತೆ. ಅವಾಗ ಈ ಜಗತ್ತಿಗೆ ಇಬ್ಬರೇ ಹಠವಾದಿಗಳು ಅಂತ ಹೇಳೋದಕ್ಕೆ. ಅವ್ರು ಯಾರಪ್ಪ ಅಂದ್ರೆ ಒಂದು ಉಗುರು ಒಂದು ಕೂರ್ದು ಅವ್ರು ಯಾರು ಬೈತಾವ್. ಅವ್ರು ಇಬ್ಬರೇ ಹಠವಾದಿ ಅಂತ ಹೇಳೋದಕ್ಕೆ. ಅವಾಗ ಒಂದು ದಿಕ್ಕೆ ತಪ್ಪ ಸನಾಸಿ ವ್ಯಕ್ತಿ ಅಂತ ಕೇಳದ, ವಿದ್ವಾಂಸ ಕೇಳ್ದ, ಪಂಡಿತ ಕೇಳ್ದ, ಏನಕ್ಕೆ ಕೇಳಿಲ್ಲ. ಅವಾಗ ಒಂದು ಶಿಟ್ಟು ಮತ್ತೆ ಕಾಳಿದಾಸಿಗ ನಾನೊಬ್ಬ ಮೂರ್ಖ ಅಂತ ಹೇಳ್ಬಿಟ್ಟವ. ಮೂರ್ಖ ಅಂತ ಕೂಡ ಮತ್ತೆ ಉತ್ತರ ಬಂದೇ ಬಿಡ್ತು. ಯಾಕಂದ್ರು ಈ ಜಗತ್ತಿಗಿರೋ ಇಬ್ಬರೇ ಮೂರ್ಖ ಅಂತ ಹೇಳೋದಕ್ಕೆ. ಅವ್ರು ಯಾರಪ್ಪ ಅಂದ್ರ ರಾಜ್ಯದ ಬಗ್ಗೆ ಪರಿಜ್ಞಾನದ ರಾಜ ಆಗುತ್ತೆ ರಾಜ. ರಾಜ್ಯದ ಬಗ್ಗೆ ಪರಿಜ್ಞಾನದ ರಾಜ ಆಗುತ್ತೆ ರಾಜ. ಅವನಿಗೆ ಗುಣಗಳಿದ್ರು ಕೂಡ ಹೋಗ್ತಾರೆ ಮಂತ್ರಿ. ಅವ್ರಿಬ್ಬರೇ ಮೂರ್ಖ ಅಂತ ಹೇಳೋದಕ್ಕೆ. ಅವಾಗ ಅವನಿಗೆ ದಿಕ್ಕ ತಪ್ಪು. ಅವಾಗಂದ ಸಾಕಾಯ್ತು, ಕೈ ಮುಗಿದು ನಿಂತ ಕಾಲಿ ಬಿದ್ದ. ತಪ್ಪೈತವ ಅಂತಂದ ಕಾಳಿದಾಸ. ಅವಾಗ ತಪ್ಪದಂತ ಮ್ಯಾಗತ್ ನೋಡ್ದನ. ಆಕೆ ಸ್ವರ್ಸಾತ ನಿಂತಿರು. ಸ್ವರ್ಸಾತ್ ನಿಂತರು. ಆಕೆ ಅದು ನಿನ್ನರು ಹೇಗಿದ್ದರೆ ನೀನು ಮನುಷ್ಯನ ಆಗ್ತೀಯ ಅಂತ ಹೇಳೋದಕ್ಕೆ. ನಮ್ಮರು ನಮಗಿದ್ದರ ಮಕ್ಕಳು ಹಣದ ಹರಿವು ಬೆಳೆಸಿರೋ ಮಕ್ಕಳು ಶ್ರೀಮಂತರಾಗ್ತಾರ. ಅದೇ ಬಡತನ ಸೋಗಿನ ಬೆಳೆಸಿ ಮನುಷ್ಯರಾಗ್ತಾರ. ನಮ್ಮ ಮಕ್ಕಳು ಮನುಷ್ಯರಾಗಬೇಕು, ನಾವು ಮನುಷ್ಯರಾಗಬೇಕು. ಸಣ್ಣ ಕಥೆ ಹೇಳ್ತೀನಿ ಬಗ್ಗೆ, ಭಾಳ ಹೇಳಕ್ಕೆ ಆಗಿಲ್ಲ. ಅದಕ್ಕಂತರ ಊರಾಗೊಬ್ಬ ಒಂದು ವ್ಯಕ್ತಿ ಇದ್ದ. ಆಗ ಅವ್ನ ಮನೆ ಸಾಲಿ ಬಿಡ್ಬೇಕಂತ ಎಷ್ಟೋ ಪ್ರಯತ್ನ 5 ವರ್ಷದ ಮಗು ಇದ್ದಾವ. ಸಾಲಿ ಬಿಡ್ಬೇಕಂತ ಮಕ್ಕಳಂತ ಗುರುಗಳಂತ ಕರ್ಕೊಂಡು ಹೋದ. ಮಕ್ಕಳಂತ ಸಾಲಿ ರಿಮಿಷನ್ ಮಾಡಿಸ್ತದ. ಮಗನಿಗೆ ಹೇಳಿದ್ರು ಅವ್ರು ಸರ್ ಹೇಳಿದ್ರು ಗುರುಗಳು, ಓಂ ನಮ ಶಿವನಪ್ಪ ಅಂತಂದ್ರೆ ಫಸ್ಟ್ ಒಂದ್ಸಲ ಅವರು. ಅವ ಭಾಳ ಹಠವಾದಿ ಇದ್ದಾವ, ಭಾಳ ಮಂದ. ಅವಾಗಪ್ಪ ಓಂ ನಮ ಶಿವ ಇರಲಿಲ್ಲ. ಎಷ್ಟು ಹೇಳಿದ್ರು ಏನು ಕೊಟ್ಟರು ಓಂ ನಮ ಶಿವ ಇಲ್ಲ. ಲಾಸ್ಟ್ ಎಷ್ಟೋ ಲಾಸ್ಟಿಗೆ ಎಷ್ಟೋ ಹಿಂಸೆ ಕೊಟ್ಟು ಒಂದು ಸಲ ನಾವು ಒಂದು ಸಲ ಇರ್ತೀವಿ ಅಂತ ಹೇಳೋದು. ಲಾಸ್ಟಿಗೆ ಓಂ ನಮ ಶಿವ ಭಾಳ ಇಲ್ಲ. ಏನಪ್ಪ ಅಂದ್ರು ಅವ್ರು ಹುಡುಗ ಒಂದು ಸಲ ಓಂ ನಮ ಶಿವ ಅಂತ ಒಂದು ಸಲ ಅಂದ ಹುಡುಗ. ಅಷ್ಟೇ ಒಂದೇ ಸಲ 2 ಸಲ ಇಲ್ಲ. ಅಷ್ಟೇ ಬಿಟ್ಟು ಸಾಲಿ ಓದೋ ಕೆಲವು ಸಹಿತ ಮುಂದೆ ಆದ್ಮೇಲೆ ಏನಪ್ಪ ಅಂದ್ರೆ ಕೆಲವು ಸಾಲಿನಾಗ ಅವ್ನಿಗೇನಪ್ಪ ಆಯುಷ್ಯ ತೀರ್ಬಿಡ್ತು. ಅವ್ನು ಸತ್ಬಿಟ್ಟ ಹುಡುಗ. ಸತ್ಬಿಟ್ಟ ಮುಂದೆ ಏನಪ್ಪ ಅಂದ್ರೆ ಸತ್ಮೇಲೆ ಸೊಡಕು ಅಂತ ಹೇಳ್ತಾರ. ಹೇಳಿದಕ್ಕೆ ಅದಕ್ಕೆ ಹೋದ ತಕ್ಷಣ ಅಲ್ಲಿ ಚಿತ್ರಗುಪ್ತ ಮತ್ತೇನಪ್ಪ ಅಂದ್ರೆ ಯಮದೇವ್ ಇರ್ತಾರೆ. ಅಲ್ಲಿ ಜೀವ ಹೋದ್ಮ್ಯಾಗ ಅವ್ನು ವಿಚಾರ ತೆಗೆದು ನೋಡಪ್ಪ ಯಮದೇವ್ ಕರ್ಕೊಂಡು ಹೋದ. ಅಲ್ಲಿಗೆ ಹೋದ ಚಿತ್ರಗುಪ್ತ ಹೇಳ್ದ, ನೋಡಪ್ಪ ಹುಡುಗ ಹಿಂಗೆ ಬಂದದ, ಅವನ ಜೀವನ ಚರಿತ್ರೆ ತೆಗೆದು ನೋಡು, ಏನೆಷ್ಟು ಪಾಪ ಮಾಡಿ ಎಷ್ಟು ಪುಣ್ಯ ಮಾಡ ಅಂತೇಳಿ ಎಲ್ಲ ದರ್ಶನ ಕೊಟ್ಟರಲ್ಲಿ. ಅವಾಗ ಚಿತ್ರಗುಪ್ತ ತೆಗೆದ್ರು. ಇವ ಜೀವನ ಏನು ಮಾಡ್ಬೇಕೆಲ್ಲ ಪಾಪನ ಮಾಡಿ ಎಷ್ಟು ಕೆಟ್ಟ ಕೆಲಸ ಮಾಡೋಣ. ಆಗ ಒಂದೇ ಸಲ ಗುರುಗಳ ಮುಂದೆ ಓಂ ನಮ ಶಿವ ಅನ್ನೋ ಅದೊಂದು ಮಾತು ಅಂತ ಹೇಳಿದ್ರು. ಅದಕ್ಕೇನು ಅರ್ಥ ಯಮದೇವ್ ಕೇಳ್ದ. ಇದು ದೊಡ್ಡ ಅರ್ಥಕ್ಕೆ ನಮ್ಗೆ ತಿಳಿಯೋದು. ಒಂದ್ಸಲ ಓಂ ನಮ ಶಿವ ಅನ್ನೋದು ದೊಡ್ಡ ಅರ್ಥಕ್ಕೆ ನಮ್ಗೆ ತಿಳಿಯೋದು. ತೀರ್ತದ ಇದು ದೊಡ್ಡ ಶಕ್ತಿ ಇರೋದು ನಿಮ್ಗೆ ಗೊತ್ತಾಗಲ್ಲ. ನೀನಪ್ಪ ಬ್ರಹ್ಮದೇವ ಅಂತ ಕರ್ಕೊಂಡು ಈ ವಿಷಯ ಹೇಳ್ತಾನಂತ ಚಿತ್ರಗುಪ್ತ ಹೇಳಿದ್ರು. ಅವಾಗ ಯಮದೇವ ಬ್ರಹ್ಮ ಅಂತ ಕರ್ಕೊಂಡ ನಡೆಯಪ್ಪ ಹೋಗು ಅಂತಂದ. ಆ ಹುಡುಗನ ಬರೋಂದ ಯಾಕ ನಾನು ಕಾಲು ಸೋಲ್ತ ಬರೋಂದ. ಆ ಹುಡುಗನ ಒಂದೇ ಠಟ ಹಂಗ ತನ್ನ ಪಾಣಿನ ಕುಂದಿಸ್ಕೊಂಡು ಹೋದ ಬ್ರಹ್ಮದೇವ ಅಂತಕ್ಕ. ಅವ್ನು ಹೇಳಿ ನೀವು ಕೇಳ್ಬೇಕಾಯ್ತಲ್ಲಿ. ಪಾಣಿ ಕುಂದಿಸ್ಕೊಂಡು ಬ್ರಹ್ಮದೇವ ಅಂತ ಹೋಗಿ ನಿಲ್ಲಿಸ್ದ. ನೋಡಿ ಬ್ರಹ್ಮದೇವ್ರೆ ಒಂದೇನಪ್ಪ ಸಣ್ಣ ವ್ಯಕ್ತಿ ಹುಡುಗ ಅದನ. ಈ ಹುಡುಗ ಎಷ್ಟೋ ಪಾಪ ಮಾಡಿ ಒಂದು ಸಲ ಓಂ ನಮ ಶಿವ ಅಂದನ. ಇದು ಕಾರ್ತಿಕ ಅಂತ ಕೇಳವ ಯಾರು ಯಮದೇವ ಬ್ರಹ್ಮದೇವ್ರ ಮುಂದ. ಅವ್ನು ಹೇಳ್ದ ನಮ್ಮ ಮನುಷ್ಯನಪ್ಪ ನನಗೆ ಗೊತ್ತಾಗಲ್ಲ ವಿಷ್ಣು ಅಂತ ಕರ್ಕೊಂಡು ಅಂತ ಹೇಳ್ದ. ಅವಾಗ ಏನಪ್ಪ ಅವ್ನು ಕರ್ಕೊಂಡು ಮತ್ತೆ ಮ್ಯಾಗ ಕುಂದಿಸ್ಕೊಂಡು ಹೇಳಿ ವಿಷ್ಣು ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಮುಂದೆ ಕೈ ಮುಂದೆ ನಿಂತರು. ನೋಡ್ರಿ ಹುಡುಗ ನಾ ಬ್ರಹ್ಮದೇವ ಅಂತ ನಿಮ್ಮಂತ ಕಷ್ಟ ಒಂದು ಸಲ ಓಂ ನಮ ಶಿವ ಅಂತಾನ. ಇದು ನಾನು ಬೆನ್ಬಿಡಲ್ಲ, ಇದು ಆರ್ತಿ ಅಂತ ಶಕ್ತಿ ಅಂತ ಕೇಳ. ಇದು ನನಗಾಗ್ತದಪ್ಪ, ನನ್ನ ಮನುಷ್ಯಲ್ಲ ಓಂ ನಮ ಶಿವ ಶಿವನ ಅಂತ ಹೋಗಿ ಹೇಳಿದ ವಿಷ್ಣುದೇವ. ಅವಾಗ ಮತ್ತೆ ಪರಮಾಂತ ಕರ್ಕೊಂಡು ಹೋದ. ಅವನಿಗೆ ಕರ್ಕೊಂಡು ಹೋಗಿ ಕೈ ಮುಗಿದು ನಿಂತು ಕೇಳಿದ್ರು. ನೋಡಪ್ಪ ವಿಷ್ಣು ಅಂತ ಕರ್ಕೊಂಡು ಹೋದ, ಬ್ರಹ್ಮದೇವರ ಮುಂದೆ ಕರ್ಕೊಂಡು ಹೋದೆ, ಓಂ ನಮ ಶಿವ ಅರ್ಥ ಹೇಳಿಲ್ಲ ನಿಂತ ಕಳಿಸ್ಯಾರ. ಮತ್ತೆ ಓಂ ನಮ ಶಿವ ಆಡ್ತೇನಪ್ಪ, ಮತ್ತೆ ನಿಮ್ಮ ಮುಂದೆ ದೀಕ್ಷೆ ಹಂಗ ಕೇಳಿದ್ರು. ನೋಡಪ್ಪ ಒಂದೇ ಸಲ ಓಂ ನಮ ಶಿವ ಅಂತ ನಾವು ಅದು ಶಕ್ತಿ ಏನಪ್ಪ ಅಂತ ಕೇಳ್ತೀವಿ, ಎಲ್ಲ ಗೊತ್ತಾಗ್ಬಿಟ್ಟಲ್ಲ. ಒಂದೇ ಸಲ ಓಂ ನಮ ಶಿವ ಅಂತ 3 ಅಕ್ಷರಗಳು ಕೊಡುತ್ತೆ, 6 ಅಕ್ಷರಗಳು ಅಂತ ಓಂ ನಮ ಶಿವ ಒಂದೇ ಸಲ ಅಂದ್ರೆ ನಾವು ಬ್ರಹ್ಮದೇವರ ದರ್ಶನ ಆಯ್ತು, ಅವನಿಗೆ ವಿಷ್ಣು ದೇವರ ದರ್ಶನ ಆಯ್ತು, ನನ್ನ ದರ್ಶನ ಆಯ್ತು. ಮತ್ತೆ ಇದಕ್ಕಿಂತ ಶಕ್ತಿನೇ ಕೇಳು.
ಅವನಿಗೆ ಮುಕ್ತಿ ಸಿಕ್ತಪ್ಪ, ಇದು ನೀವೇನು ಚಿಂತೆ ಮಾಡಿ ಮುಕ್ತಿ ಸಿಕ್ತಪ್ಪ ಅಂತ ಅವ್ರು ಆಶೀರ್ವಾದ ಪರಮಾತ್ಮದು. ಅದಕ್ಕೆ ನಾವು ಇಂಥ ಕಾರ್ಯಕ್ರಮ ನಾವು ಭಾಗ್ಯ ನಮ್ದು ದೊಡ್ಡ ಭಾಗ್ಯ ಪುಣ್ಯ ನಮ್ಮದು. ನಮ್ಗೇನು ಕಲ್ಪ ಹಾಕಿದ್ರು ಅವ್ರು ಏನ್ ಮಾಡ್ತಾರೋ ಏನ್ ಮಾಡ್ತಾರೆ ನಮ್ಮ ತಲೆಗಳಲ್ಲಿ ನಿಜವಾಗಿ ಹೇಳ್ತೀನಿ ನಾನು. ಅವ್ರು ಯಾವ ಎಷ್ಟು ಪೂಜೆ ಮಾಡ್ತಾರೋ ಯಾವ ಜಾತ್ರೆ ಮಾಡ್ತಾರೋ ನಾವು ಸುಮ್ಮನೆ ಹೋಗ್ಬಿಡೋದು ಅಂದೇ ಕಂಡ್ಬೇಕು. ನಾವು ಏನು ಕಲ್ಬೇಕಿಲ್ಲ, ನೀವು ಬಾ ಅಂದಾಗ ಹೋಗೋದು ಅದು ಅಷ್ಟೇ ಖುಷಿ ಇದೆ, ಅಷ್ಟೇ ಖುಷಿ. ಎಷ್ಟೋ ಮಂದಿ ಹೋಗ್ತಾರ ಅವರು ಅಷ್ಟೇ ಬಿಟ್ರು ಅಷ್ಟೇ, ನಮ್ಗೆ ಸಾಮಾನ್ಯ ಅವರು ನಿಜವಾಗಿ ಹೇಳ್ತೀನಿ. ನಾ ಸತ್ಯ ಹೇಳ್ತೀನಿ, ರಾಮ ಆಶ್ರಮ ಕೂತು ನನಗೆ ತಲೆಗಿಲ್ಲ ಒಟ್ಟು ಹೂವು ಅನ್ನಕ್ಕಂತ ಅವ್ರು ಏನಕ್ಕೆ ಸ್ವಲ್ಪ ಹೂವು ನಮ್ಗೆ ಹೇಳ್ತೇವೆ ಅವ್ರು ಏನಕ್ಕೆ ಮಾಡಿದ್ರೆ ಏನಕ್ಕೆ ಬಿಡ್ತಾರೆ, ನಾವು ಏನೋ ಸಂಬಂಧದವರಾಗ ಸುಮ್ಮನೆ ಬಂದೇ ಭೂಮಿಯಾಗ ಅವರು ನಮ್ಮ ಕರ್ಕೊಂಡು ಸಿಗತ್ತೆ ನಮ್ಮ ಭಾಗ್ಯ ಅಂತ ಹೇಳ್ಕೊಂಡು ನಮ್ಮ ದೊಡ್ಡ ಸಹಾಯ ಮಾಡ್ತಾರೆ. ನಮ್ಮ ಚಿಕ್ಕಳಿಸ್ತಾರ ಅಲ್ಲಿ ಯಜಮಾನಗಳು ಸಿರ್ಕಳು ಬೆಳಕಳು ಜಂಬಿ ಕನ್ನಡ ಇಂಥ ನಿಮ್ಮ ಮುಂದೆ ಕೂಡ ನಾವು ಕಲಿಬೇಕಾದ್ರೆ ಒಂದು ಭಾಗ್ಯ ಅಂತ ತಿಳ್ಕೊಳ್ಳಿ ನಾನು ದೊಡ್ಡ ಭಾಗ್ಯ. ಅದಕ್ಕೆಲ್ಲ ಅಪ್ಪ ಏನು ಹೇಳ್ತಾರೆ ನಾವು ಆಶ್ರಯಿಸ್ಕೊಂಡು ನಮ್ಮ ಸಾಧ್ಯ ತನು ಬಿಡಂಬ್ರಿ ಈ ಕಾರ್ಯಕ್ರಮ ಯಶಸ್ಸು ಮಾಡಮ್ಮ ಅಂತ ಹೇಳ್ತಾ ನಾವು ಮತ್ತೆ ನಮ್ಗೆ ಶಾಂತಿ